ಮರಾಠಿಗರ ಕನ್ನಡ ವಿರೋಧಿ ನೀತಿಯನ್ನ ಖಂಡಿಸಿ ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಇವತ್ತು ಕನ್ನಡಿಗರು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಪರ ಒಕ್ಕೂಟಗಳು ಕರೆ ಕೊಟ್ಟಿರುವಂತಹ 12 ಗಂಟೆಗಳ ಕಾಲದ ಬಂದ್ ಯಶಸ್ವಿಯಾಗುವತ್ತ ಸಾಗ್ತಾ ಇದ್ದು ಸದ್ಯ ಬಂದ್ನ ಒಂದಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ನಿಮ್ಮ ಪ್ರಜಾ ಟಿವಿ ಇಡ್ಲಿದೆ. ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕನ್ನಡಿಗರು ರಣಕಹಳೆಯನ್ನ ಹೂಡ್ತಾ ಇದ್ದು ಇವತ್ತು ಬೆಂಗಳೂರಿನಲ್ಲಿ ಟೌನ್ ಹಾಲ್ ಬಳಿಯಲ್ಲಿ ಕನ್ನಡಿಗರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬಹಳ ಪ್ರಮುಖವಾಗಿ ಕನ್ನಡ ಒಕ್ಕೂಟಗಳ ಅಧ್ಯಕ್ಷ ಆಗಿರುವ ಸಾರಾ ಗೋವಿಂದು ಕರೆ ಕೊಟ್ಟಿರುವಂತಹ ಬಂದ್ ಇದು. ಟೌನ್ ಹಾಲ್ ಬಳಿ ಪ್ರತಿಭಟನೆಗೆ ಇಳಿಯುವಂತಹ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಹೀಗಾಗಿ ಟೌನ್ ಹಾಲ್ ಬಳಿಗೆ ವಾಟಾಳ್ ನಾಗರಾಜ್ರನ್ನ ವಶಕ್ಕೆ ಪಡೆಯುವಂತ ಕಾರ್ಯ ಆಗಿದೆ. ಪ್ರತಿಭಟನಾ ಜಾಥಾಗೆ ಮುಂದಾಗುವಂತಹ ಸಂದರ್ಭದಲ್ಲಿ ವಾಟಾಳ್ ಅವರನ್ನ ಬಂಧಿಸಿದ್ದು ಟೌನ್ ಹಾಲ್ನತ್ತ ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡ್ಕೊಂಡು ಅವರ ಜಾಥಾ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ವಾಟಾಳ್ ನಾಗರಾಜ್ ಸಾರಾ ಗೋವಿಂದೂರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಬಸ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಸರ್ಕಾರ ನಮ್ಮ ಹೋರಾಟವನ್ನ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕಾರ್ಯ ಮಾಡ್ತಾ ಇರುವಂತಹ ಸರ್ಕಾರ ಹಾಗೆ ಪೊಲೀಸರ ವಿರುದ್ಧ ನಮ್ಮ ಹೋರಾಟ ಇವತ್ತು ನಾವೇನ್ ಕಾರ್ಯ ಕೊಟ್ಟಿದ್ದೀವಿ ಎಂಇಎಸ್ ನ ಪುಂಡಾಟಿಕೆಯನ್ನ ಖಂಡಿಸಿ ಇದಕ್ಕೆ ಬೆಂಬಲಿಸುವಂತ ರೀತಿಯಲ್ಲಿ ಇರಬೇಕಾಗಿತ್ತು. ಬಟ್ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಪೊಲೀಸರ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿ ಈ ಸರ್ಕಾರ ಮರಾಠಿಗಳ ಏಜೆಂಟ್ ಅಂತ ಹೇಳಿ ಕಿಡಿಕಾರಿದ್ರು. ಹೋರಾಟ ಮಾಡೇ ಮಾಡ್ತೀವಿ. ಓಡಾಡ್ತಿದೆ ಮಾಡ್ಬೇಕಾಗಿತ್ತು, ಬರ್ಬೇಕಾಯ್ತು, ಅವರು ಬರ್ಬೇಕಾಗಿತ್ತು, ಯಾಕೆ ಬಂದಿಲ್ಲ? ಬರ್ದಿದ್ದೆ ಅವರನೇ ಬರ ಬರ್ದಿದ್ರು. ಇದಕ್ಕೆ ಅಂತ್ಯ ಅಂತ ಇಲ್ವಾ? ಅಂತ್ಯ ಇದ್ದೇ ಇರುತ್ತೆ. ಹೋರಾಟ ಮಾಡೇ ಮಾಡ್ತೀವಿ. ಓಡಾಡ್ತಿದೆ ಮಾಡ್ಬೇಕಾಗಿತ್ತು, ಬರ್ಬೇಕಾಯ್ತು, ಮೆರವಣಿಗೆ ಅವರು ಬರ್ಬೇಕಾಗಿತ್ತು, ಯಾಕೆ ಬಂದಿಲ್ಲ? ಬರ್ದಿದ್ದೆ ಅವರನೇ ಬರ ಬರ್ದಿದ್ರು. ಇದಕ್ಕೆ ಅಂತ್ಯ ಅಂತ ಇಲ್ವಾ? ಅಂತ್ಯ ಇತ್ತು. ಮುಂದೆ ಮಾತಾಡ್ತಾರೆ